ದಿನ ಬೆಳಗಾದ್ರ ನಾಷ್ಟಕ್ಕ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಕ್ಕ ಇಂಥದೊಂದು ಟೊಮ್ಯಾಟೊ ಆಮ್ಲೆಟ್ ಮಾಡ್ಕೊಂಡ್ ತಿನ್ರಿ ಮಜಾನ ಬರುತ್ತ. ಇದನ್ ಮಾಡುದುನು ತುಂಬಾ ಈಸಿ ಮತ್ತ ಇದು ತುಂಬಾ ಹೆಲ್ದಿನೂ ಆಗಿರುತ್ತ. ಮೊದಲು ಒಂದ್ ಪಾತ್ರೆದಾಗ 1 ಕಪ್ ಜೋಳದ ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಆಮೇಲೆ ಕಡ್ಲಿ ಹಿಟ್ಟನ್ನ ತಗೋಬೇಕು. ಇನ್ನು ಇದಕ್ಕ ಟೇಸ್ಟ್ ಬರೋ ಸಂಬಂಧ ಒಂದ್ ಸ್ವಲ್ಪ ಜೀರಿಗೆ, ಒಂದ್ ಚಿಟಿಕೆ ಅರಿಶಿನ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು. ಇನ್ನು ಸಣ್ಣಂಗೆ ಹೆಚ್ಕೊಂಡಿರೋ 2 ಉಳ್ಳಾಗಡ್ಡಿ, ಆಮೇಲೆ ಸಣ್ಣಂಗೆ ಹೆಚ್ಕೊಂಡಿರೋ ಒಂದ್ 4 ಟೊಮ್ಯಾಟೊನು ಇದಕ್ಕ ಹಾಕ್ಬೇಕು. ಇನ್ನು ಹಸಿ ಮೆಣಸಿನಕಾಯಿ, ಆಮೇಲೆ ಕರಿಬೇವನ್ನ ಒಂದ್ ಪೇಸ್ಟ್ ತರ ಮಾಡಿ ಅದನ್ನು ಒಂದ್ 2 ಸ್ಪೂನ್ ಇದಕ್ಕ ಹಾಕ್ಬೇಕು. ಆಮೇಲೆ 1 ಸ್ಪೂನ್ ಕೆಂಪ್ ಖಾರದ ಪುಡಿ, ಸಕ್ಕರೆ, ಆಮೇಲೆ ಸಣ್ಣಂಗೆ ಹೆಚ್ಕೊಂಡಿರೋ ಕೊತ್ತಂಬರಿನ ಹಾಕಿ ಚೆನ್ನಾಗಿ ಇದನ್ನ ನೀರ್ ಹಾಕ್ಲಾರ್ದ ಮೊದ್ಲು ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನೀವು ಸ್ವಲ್ಪ ನೀರ್ ಹಾಕಿ ಇದನ್ನ ಯಾವುದೇ ರೀತಿಯಾದಂತ ಗಂಟ್ ಇರ್ಲಾರ್ದಂಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗ ಸ್ವಲ್ಪ ಎಲ್ಲರೆ ಗಂಟ್ ಅನ್ಸಿರ ಇತ್ಲ ಚಮಚೆಯಿಂದ ಅದನ್ನ ಸ್ವಲ್ಪ ಒಡೆದು ಅದನ್ನ ಒಂದ ತರ ಬರುವಂಗ ಮಾಡ್ಕೋಬೇಕು. ಒಟ್ನಲ್ಲಿ ಕೊನೆಗೆ ಹಿಟ್ಟ ಈ ಕನ್ಸಿಸ್ಟೆನ್ಸಿದಾಗ ಇರ್ಬೇಕು. ಬಾಳ ಗಟ್ಟಿನೂ ಇರಬಾರ್ದು, ಬಾಳ ಅಯಕು ಇರಬಾರ್ದು. ಇನ್ನೇನಿಲ್ಲ, ತವಾನ ಬಿಸಿ ಮಾಡಿ ಅದ್ರ ಮೇಲೆ ಎಣ್ಣೆ ಹಾಕಿ ಹಿಂಗ ದೋಸಾ ತರ ಹಿಟ್ಟನ್ನ ಹಾಕ್ಬೇಕು. ಇದನ್ನ ನೀವು ತೀಡಾಕ ಹೋಗ್ಬಾರ್ದು. ಇದರ ಸೈಡಿಗೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನ ನೀವು ಸಣ್ಣ ಫ್ಲೇಮ್ ದಾಗನ ಬೇಯಿಸ್ಬೇಕು. ನೀವು ಜೋರ್ ಇಟ್ರೆ ಇದು ಹೊತ್ತಿ ಹೋಗುತ್ತ. ಒಂದ್ 3 ನಿಂದ 4 ನಿಮಿಷ ಆದ್ಮೇಲೆ ಆ ದೋಸಾನ ನೀವು ಹೊಳಿಶ್ ಹಾಕಿ ಇನ್ನೊಂದ್ ಸೈಡ್ನು ಚೆನ್ನಾಗಿ ಬೇಯಿಸಿರ ಮಸ್ತ್ ಅಂದ ಟೊಮ್ಯಾಟೊ ಆಮ್ಲೆಟ್ ರೆಡಿ ಆಗುತ್ತ. ಸೊ ನೀವು ಒಂದ್ಸರಿ ನಿಮ್ ಮನ್ಯಾಗ ಟ್ರೈ ಮಾಡ್ರಿ. ಮತ್ತ ವಿಡಿಯೋ ಇಷ್ಟ ಆದ್ರ ಲೈಕ್, ಶೇರ್, ಫಾಲೋ ಮಾಡ್ರಿ.